ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮೆಲ್ರಿಗೂ ಒಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಏನ್ ಮಾಯಾ ಅದು? ನನ್ನ ಶರತ್ ವೆಡ್ಡಿಂಗ್ ಕಾರ್ಡ್ ಬಂದಿದೆ. ಐ ಕಾಂಟ್ ವೇಟ್ ಟು ಸಿ ಮೈ ವೆಡ್ಡಿಂಗ್ ಕಾರ್ಡ್. ಮಾಯಾ, ಒಂದು ನಿಮಿಷ. ಲಗ್ನ ಪತ್ರಿಕೆನ ಮೊದಲು ದೇವರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಹಾಕಿ ನಮಸ್ಕಾರ ಮಾಡಿ ಆಮೇಲೆ ಓಪನ್ ಮಾಡಬೇಕು. ಕೊಡಿ, ದೇವರು ಆಶೀರ್ವಾದ ಪಡೆಯೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಒಳ್ಳೇದು ಮಾಡಮ್ಮ. ಪುಟ್ಟ, ಏನಾದರೂ ಬೇಕಿತ್ತಾ? ಪೂಜೆ ಮುಗಿದ್ಮೇಲೆ ನಿನ್ನ ಹತ್ರ ಏನು ಕೇಳಬೇಕು. ಶೋರ್ ಕಂದ. ನೀವಿಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ತಮ್ಮು, ನಿನ್ನ ಮಗನ ಮೇಲೆ ನಂಬಿಕೆ ಇಡು, ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಾನು ಅಂದ್ಕೊಂಡಿದ್ದ ಥರ ಆದ್ರೆ ಸಾಕು. ಮಾಳವಿಕಾ, ಪತ್ರಿಕೆನ ನೀನೇ ಮೊದಲು ಓದು. ಶ್ರೀಮತಿ ಮಾಳ್ವಿಕಾ ಮತ್ತು ಶ್ರೀ ಜಗನ್ನಾಥ್ ಸೂರ್ಯರವರ ಪುತ್ರ ಚಿರಂಜೀವಿ ರಾಜಶೇಖರ ಶರತ್ ಸೂರ್ಯ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಮಾಳವಿಕಾ, ಯಾಕೆ ನಿಲ್ಲಿಸ್ಬಿಟ್ಟೆ? ಮುಂದುವರಿಸು. ಚಿರಂಜೀವಿ ಸೌಭಾಗ್ಯವತಿ ದುರ್ಗಾ. ತಾಯಿ, ಶರತ್ ದುರ್ಗಾ ಮದ್ವೆ ಆಗ್ಬೇಕು. ಅವರಿಬ್ರು ಹೇಳಿ ಮಾಡಿಸಿದ ಜೋಡಿ. ನನ್ನ ಯೋಚನೆ ಸರಿಯಾಗಿದೆ ಅಂತ ಈ ರೀತಿ ಸೂಚನೆ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದ. ವಾಟ್? ದುರ್ಗನ? ನನ್ನ ಹೆಸರು ಇರ್ಬೇಕಾಗಿರೋ ಜಾಗದಲ್ಲಿ ದುರ್ಗನ್ ಹೆಸರು ಹೇಗೆ ಬಂತು? ನನ್ನ ಶರತ್ ಮದುವೆ ಫಸ್ಟ್ ರಿಚುವಲ್ ಇದು, ಅದು ಹಾಳಾಗೋಯ್ತು. ಯಾಕೆಲ್ಲನೂ ನನ್ನ ಜೊತೆನೇ ಹೀಗಾಗತ್ತೆ? ಐ ವಾಸ್ ಸೋ ಹ್ಯಾಪಿ, ಬಟ್ 1 ಸೆಕೆಂಡ್ ಅಲ್ಲಿ ಎಲ್ಲ ಹಾಳಾಗೋಯ್ತು. ಕೊಡಿಲಿ. ಈ ದುರ್ಗಾ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಈ ಮನೆಯ ಬೆಳತಾಳೆ. ಹಾ ಹೌದು, ಎಲ್ಲ ಈ ದುರ್ಗಾನೇ ಮಾಡಿರೋದು. ಅಲ್ಲ, ಮದುವೆ ಹೆಣ್ಣಿನ ಹೆಸರಿರೋ ಜಾಗದಲ್ಲಿ ಇವಳ ಹೆಸರು ಬರ್ಸ್ಕೊಂಡಿದ್ದಾಳಲ್ಲ, ಇವಳು ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಪ್ಪ. ಅಯ್ಯಯ್ಯೋ, ನಾನೇನು ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ. ಇದೆಲ್ಲ ನನಗೊಂದು ಗೊತ್ತಿಲ್ಲ. ಹಾ, ಗೊತ್ತಿಲ್ವಾ? ಅದ್ ಹೆಂಗ್ ಗೊತ್ತಿರಲ್ಲ? ಎಲ್ಲ ನೀನ್ ಸ್ಟಾಪ್ ಇಟ್ ಅತ್ತೆ.
ದುರ್ಗಾನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಕಾರ್ಡ್ನ ಮಾಡಿಸೋ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ಮಾಯಾ. ಅವ್ಳು ಎಲ್ಲಿ ಕಾರ್ಡ್ ಮಾಡಿಸ್ತಾಳೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ದುರ್ಗಂಗೆ ಹೇಗೆ ಗೊತ್ತಿರುತ್ತೆ? ಅವಳು ಹೇಗೆ ನೇಮ್ ಚೇಂಜ್ ಮಾಡ್ಸೋದಕ್ಕೆ ಸಾಧ್ಯ? ಇದೆಲ್ಲ ಹೇಗಾಯ್ತು ಅಂತ ದುರ್ಗಾ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಂಗೆ ಗೊತ್ತು. ಚುಟ್ಕಿ ಹೊಡೆಯೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಇಟ್ ವಾಸ್ ಸೋ ಈಸಿ. ಬ್ರಿಲಿಯಂಟ್ ಐಡಿಯಾ ತರುಣ್. ಬಾಬಾ ನನಗಂತೂ ಈ ದುರ್ಗಾ ಆಡೋ ಒಂದು ಮಾತಿನ ಮೇಲೂ ನಂಬಿಕೆ ಇಲ್ಲ. ಅದ್ ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಸಾಕು ದಮಯಂತಿ, ಪ್ಲೀಸ್. ಎಲ್ಲೋ ಗೊತ್ತಿಲ್ಲದೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುತ್ತೆ ಅಷ್ಟೇ. ಸಣ್ಣ ಸಣ್ಣ ವಿಷಯನ ಯಾಕೆ ದೊಡ್ಡದು ಮಾಡಿ ರಂಪ ಮಾಡ್ತಿದ್ಯಾ ನೀನು? ಎಲ್ಲಾ ವಿಷಯದಲ್ಲೂ ದುರ್ಗನ್ನ ಹೊಣೆ ಮಾಡೋದನ್ನ ಮೊದಲು ನಿಲ್ಸು. ಇನ್ ಮುಂದೆ ಈ ರೀತಿ ತಪ್ಪಾಗ್ದಿರೋ ಥರ ನಾವೇ ಹುಷಾರಾಗಿದ್ರಾಯ್ತು. ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಹೇಗ್ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ದುರ್ಗಾ, ಏನಾಯ್ತು? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಬಾಸು ಮತ್ತೆ ಮಾಯಾ ಅವ್ರದ್ದು ಲಗ್ನ ಪತ್ರಿಕೆ ಬಂದಿತ್ತು. ಜಗನ್ನಾಥ್ ಸರ್ ಅದನ್ನ ಪೂಜೆ ಮಾಡಿದ್ಮೇಲೆ ಮಾಳ್ವಿಕಾ ಮೇಡಮು ಅದನ್ನ ತೆಗೆದು ಓದಿದ್ರು. ಚಿರಂಜೀವಿ ರಾಜಶೇಖರ ಶರತ್ ಸೂರ್ಯ, ಚಿರಂಜೀವಿ ಸೌಭಾಗ್ಯವತಿ ದುರ್ಗಾ. ಅಯ್ಯೋ, ಯಾಕೆ ಹೀಗೆ ನಗ್ತಿದ್ದೀರಾ? ನಾನು ನನ್ನ ಸಮಸ್ಯೆ ಹೇಳ್ಕೊಳ್ತಿದ್ರೆ ನೀವು ಖುಷಿ ಖುಷಿಯಾಗಿ ನಗ್ತಿದ್ದೀರಲ್ಲ. ದುರ್ಗಾ, ನಾನು ನಿನ್ನ ಸಮಸ್ಯೆಗೆ ನಗ್ತಿಲ್ಲ. ನಿನ್ನ ಮಾತು ಕೇಳಿ ನನಗೆ ನಗು ಬರ್ತಿದೆ. ಯಾಕೆ? ನಾನು ಯಾವಾಗಲೂ ಹೀಗೆ ಅಲ್ವಾ ಮಾತಾಡೋದು? ಅದೆಲ್ಲ ಬಿಡು ದುರ್ಗಾ, ನೀನು ಲಗ್ನ ಪತ್ರಿಕೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಅದೇನೋ ಎಲ್ಲೋ ಮಿಸ್ಟೇಕ್ ಆಗಿರತ್ತಷ್ಟೇ.